ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಗ್ಲಕೋಮಾ ಎಂದರೆ ಏನು? ಇದು ಯಾವಾಗ ಬರುತ್ತೆ? ಇದರ ಮಹತ್ವ ಏನು? ಗ್ಲಕೋಮಾ ಕಣ್ಣಿನ ಒಂದು ಗಂಭೀರ ಕಾಯಿಲೆ. ಸ್ಥೂಲವಾಗಿ ಹೇಳೋದಾದರೆ ಇದರಲ್ಲಿ ಕಣ್ಣಿನ ಒಳಗಿನ ಒತ್ತಡ ಹೆಚ್ಚಾಗುತ್ತೆ. ದೇಹದಲ್ಲಿ ರಕ್ತದ ಒತ್ತಡ ಇರೋ ಹಾಗೆ ಕಣ್ಣಲ್ಲೂ ಸಹ ಒಂದು ನಿರ್ದಿಷ್ಟ ಒತ್ತಡ ಇರುತ್ತೆ. ಇದು ಸಾಮಾನ್ಯವಾಗಿ 10ರಿಂದ 20 ಮಿಲಿಮೀಟರ್ ಇರುತ್ತೆ. ಈ ಅಂಕೆಗಿಂತ ಒತ್ತಡ ಹೆಚ್ಚಾದಾಗ ಗ್ಲಾಕೋಮಾ ಇರಬಹುದೇ ಎಂದು ನೇತ್ರವೈದ್ಯರಿಗೆ ಅನುಮಾನ ಬರುತ್ತೆ. ಕಣ್ಣಿನ ಒತ್ತಡವನ್ನು ಒತ್ತಡ ಮಾಪಕದಿಂದ ಅವರು ಅಳಿತಾರೆ. ಈ ಗ್ಲಕೋಮಾ ಅನ್ನೋದು 60ರಿಂದ 70 ವರ್ಷದವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಹಲವು ವಿಧಗಳಿದ್ದರೂ ತೆರೆದ ಕೋನದ ಗ್ಲಕೋಮಾ ಹೆಚ್ಚು ಜನರಲ್ಲಿ ಕಂಡುಬರುತ್ತೆ. ಇದರ ಪ್ರಾಮುಖ್ಯತೆ ಹೆಚ್ಚಾಗಲು ಕಾರಣ ಹೆಚ್ಚಿನ ಯಾವ ಲಕ್ಷಣವೂ ಇಲ್ಲದೆ ಇದು ಕಾಣಿಸಿಕೊಳ್ಳೋದ್ರಿಂದ ರೋಗ ಇದೆ ಅಂತ ಗೊತ್ತಾಗೋ ಹೊತ್ತಿಗೆ ಅವರ ಕಣ್ಣಿನ ದೃಷ್ಟಿ ನರಕ್ಕೆ ಸಾಕಷ್ಟು ಹಾನಿ ಉಂಟಾಗಿರುತ್ತೆ. ರೋಗಿ ಮುಖ್ಯವಾಗಿ ಅನುಭವಿಸುವ ಲಕ್ಷಣಗಳು ಅಂದರೆ ಕಣ್ಣು ಮಂಜಾಗೋದು, ಓದೋದಕ್ಕೆ ಕಷ್ಟ ಆಗೋದು, ಹತ್ತಿರದ ಕೆಲಸ ಕಷ್ಟ ಆಗೋದು, ಪದೇ ಪದೇ ಕನ್ನಡಕವನ್ನು ಬದಲಾಯಿಸೋದು, ಹಾಗೆಯೇ ದೃಷ್ಟಿ ಕ್ಷೇತ್ರದಲ್ಲಿ ಆಗುವಂಥ ಬದಲಾವಣೆಗಳು. ಹೀಗೆ ಕಣ್ಣಿನ ಬಗ್ಗೆ ಸರಳವಾಗಿ ಪ್ರಶ್ನೆ ಕೇಳಿ ಅಷ್ಟೇ ಸರಳವಾಗಿ ಉತ್ತರವನ್ನು ಕೊಡ್ತಾರೆ ಡಾಕ್ಟರ್ ಎಚ್.ಎಸ್. ಮೋಹನ್ ಅವರು. ಡಾಕ್ಟರ್ ಎಚ್.ಎಸ್. ಮೋಹನ್ ಅವರು ಬರೆದ ಕಣ್ಣು 100 ಪ್ರಶ್ನೆಗಳು ಎನ್ನುವ ಈ ಒಂದು ಕಿರು ಪುಸ್ತಕ ಈಗಾಗಲೇ 10ಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡಿದೆ. ಇದು ಹೊರ ಜಗತ್ತಿಗೆ ಬೆಳಕಿಂಡಿಗೆಯಾಗಿರುವ ಕಣ್ಣುಗಳ ಬಗ್ಗೆ ನಮಗೆಷ್ಟು ಗೊತ್ತಿದೆ? ದೃಷ್ಟಿದೋಷ ಹೇಗೆ ಉಂಟಾಗುತ್ತೆ? ಕಣ್ಣಿಗೆ ಪೊರೆ ಬರುತ್ತೆ ಅಂತಾರಲ್ಲ, ಆ ಪೊರೆ ಯಾಕೆ ಬರುತ್ತೆ? ಅದಕ್ಕೆ ಏನು ಚಿಕಿತ್ಸೆ? ತಾರಕೆಯ ಸೋಂಕು ಉಂಟಾಗುತ್ತೆ, ಮದರಾಸೈ ಬರುತ್ತೆ, ಕೆಂಗಣ್ಣು ಆಗುತ್ತೆ, ಇದಕ್ಕೆ ಕಾರಣ ಏನು? ಸಮೀಪ ದೃಷ್ಟಿ ಅಂದ್ರೇನು? ದೂರದೃಷ್ಟಿ ಅಂದರೆ ಏನು? ಅದಕ್ಕೆ ಯಾವ ಚಿಕಿತ್ಸೆಗಳು ಇವತ್ತು ಲಭ್ಯ ಇವೆ? ಗ್ಲಕೋಮಾ ಅಂದರೆ ಏನು? ಇದು ಯಾರಿಗೆ ಬರುತ್ತೆ? ಯಾಕೆ ಬರುತ್ತೆ? ಯಾವಾಗ ಬರುತ್ತೆ? ಅದರ ಲಕ್ಷಣಗಳೇನು? ಹೀಗೆ ಕಣ್ಣಿಗೆ ಸಂಬಂಧಪಟ್ಟಂಥ 100 ಪ್ರಶ್ನೆಗಳಿಗೆ ಅಷ್ಟೇ ಸರಳವಾಗಿ ಉತ್ತರವನ್ನು ಕೊಡ್ತಾರೆ ಡಾಕ್ಟರ್ ಎಚ್.ಎಸ್. ಮೋಹನ್ ಅವರು. ಡಾಕ್ಟರ್ ಎಚ್.ಎಸ್. ಮೋಹನ್ ಅವರು ವೃತ್ತಿಯಿಂದ ನೇತ್ರವೈದ್ಯರು, ಪ್ರವೃತ್ತಿಯಿಂದ ವೈಜ್ಞಾನಿಕ ಬರಹಗಾರರು. ಈಗಾಗಲೇ ಅವರ ಬಿಡಿ ಲೇಖನಗಳು ಪತ್ರಿಕೆಗಳಲ್ಲಿ ಸಾವಿರಾರು ಪ್ರಕಟ ಆಗಿವೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಲೀಲಾಜಾಲವಾಗಿ ಬರೆಯಬಲ್ಲ ಡಾಕ್ಟರ್ ಎಚ್.ಎಸ್. ಮೋಹನ್ ಅವರ ಕಣ್ಣು ಮತ್ತು ದೃಷ್ಟಿ, ಕಣ್ಣು ಹೊಸ ನೋಟ, ಕ್ಲೋನಿಂಗ್ ಅಂತಕ್ಕಂಥ ಇತರ ಪುಸ್ತಕಗಳು ಸಹ ಪ್ರಕಟವಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಕಣ್ಣು 106 ಪ್ರಶ್ನೆಗಳು ಕೃತಿಯಂತೂ ಈಗಲೂ ಮತ್ತೆ ಮತ್ತೆ ಮರುಮುದ್ರಣ ಕಾಣುವಂಥ ಕೃತಿ. ಹಾಗಾಗಿ ಕಣ್ಣಿನ ಬಗ್ಗೆ ಒಂದು ಸಮಗ್ರ ನೋಟವನ್ನು ಪಡೆಯಬೇಕಾದರೆ ಈ ಒಂದು ಸರಳವಾದ ಪುಸ್ತಕವನ್ನು ನಾವು ಓದಬಹುದು. ಇಂತಹ ಉಪಯುಕ್ತ ಕೃತಿಯನ್ನು ಕನ್ನಡಿಗರಿಗೆ ಕೊಟ್ಟಂಥ ಡಾಕ್ಟರ್ ಎಚ್.ಎಸ್. ಮೋಹನ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವೈ.ಎಸ್. ಕೃಷ್ಣಮೂರ್ತಿ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಯಲುಗುಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಬಾಣಸಿಗನಾಗಿದ್ದು ಕಾದಂಬರಿ ಓದುವುದು, ಸಂಗೀತ ನೋಡುವುದು, ಕೇಳುವುದು ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು ನನ್ನ ಹವ್ಯಾಸ. ತುಂಬ ಸಂತೋಷ ಕೃಷ್ಣಮೂರ್ತಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಬಸವರಾಜ್ ಅಂತ. ನಾನು ಎಲೆಕ್ಟ್ರಾನಿಕ್ ಸಿಟಿ ಕಮಸಂದ್ರದಿಂದ ಬಂದಿದ್ದೇನೆ. ನಾನು ಅರೆಕಾಲಿಕ ಉಪನ್ಯಾಸಕಿ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ನಾನು ಸ್ವಯಂ ಸೇವಕಿಯಾಗಿದ್ದೇನೆ ಹಾಗೂ ಮಲ್ಲೇಶ್ವರದ ಶ್ರೀ ಚಾಮುಂಡಿ ಸ್ಕೌಟ್ ಗ್ರೂಪ್ನಲ್ಲಿ ನಾನು ಟ್ರಸ್ಟಿಯಾಗಿ ಸಹ ಕಾರ್ಯನಿರ್ವಹಿಸುತ್ತಿದ್ದೇನೆ. ತುಂಬ ಸಂತೋಷ ಅಶ್ವಿನಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಬನ್ನಿಗಿಡ. ಗದಗ ಜಿಲ್ಲೆ ನರಗುಂದ ತಾಲೂಕು ಶಿರೋಳ ಗ್ರಾಮದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ. ನನ್ನ ಹವ್ಯಾಸ ರೇಡಿಯೋ ಕಾರ್ಯಕ್ರಮಗಳನ್ನು ಆಲಿಸುವುದು, ಚಂದನ ವಾರ್ತೆಯನ್ನು ನೋಡುವುದು. ತುಂಬ ಸಂತೋಷ ಸುರೇಶ್ ಅವರೇ.
ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಸೊಪ್ಪೆ ಸಂಪತ್ತು, ಪಿ ಚಂದ್ರಿಕಾ ಸಂಪಾದಿಸಿರುವಂಥ ಸೊಗಸಾದ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. 9ನೇ ಆವೃತ್ತಿಯ ವಿಶ್ವಕಪ್ T20 ಕ್ರಿಕೆಟ್ ಸ್ಪರ್ಧೆಯಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸುತ್ತಿವೆ? ಆಯ್ಕೆಗಳನ್ನು ನೋಡೋಣ. 20, 25, 18, 15. ಮೊದಲಿಗೆ ಅಶ್ವಿನಿ, ಆನಂತರ ಸುರೇಶ್. 15. 18. ಆಯ್ಕೆ 3 ಸುರೇಶ್. ಆಯ್ಕೆ 3 18. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 20 ಆಗಿತ್ತು. 20 ತಂಡಗಳು ಭಾಗವಹಿಸ್ತಾ ಇವೆ. ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ದೇಶಗಳು ಜಂಟಿಯಾಗಿ ಆಯೋಜಿಸಿವೆ ಈ ಒಂದು ಸ್ಪರ್ಧೆಯನ್ನು. ಈ 20 ತಂಡಗಳನ್ನು 4 ಗುಂಪುಗಳಲ್ಲಿ ವಿಂಗಡಿಸಿದ್ದಾರೆ. ಜೂನ್ 1ರಂದು ಆರಂಭ ಆಗಿದೆ ಈ ಒಂದು ಸ್ಪರ್ಧೆ. ಅಂತಿಮ ಪಂದ್ಯ ಜೂನ್ 29ರಂದು ನಡೆಯುತ್ತಂತೆ. ಇದು ಈ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ 2 ದೇಶಗಳು ಏನಿವೆ, ಈ ದೇಶಗಳ 9 ತಾಣಗಳಲ್ಲಿ ಸ್ಪರ್ಧೆಗಳು ನಡೆಯುತ್ತಂತೆ. ಅಮೆರಿಕದಲ್ಲಿ ಮೊದಲ ಬಾರಿಗೆ ಈ ದೊಡ್ಡ ಪ್ರಮಾಣದ ಒಂದು ಕ್ರಿಕೆಟ್ ಉತ್ಸವ ನಡೀತಾ ಇದೆ. ಸಾಮಾನ್ಯವಾಗಿ ಅಮೆರಿಕನ್ನರು ಬೇಸ್ಬಾಲನ್ನು ಇಷ್ಟಪಡ್ತಾರೆ, ಕ್ರಿಕೆಟನ್ನು ಇಷ್ಟಪಡಲ್ಲ. ಆದರೆ ಜನಪ್ರಿಯಗೊಳಿಸುವ ದೃಷ್ಟಿಯಿಂದ ಈ ಒಂದು ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ಅಮೆರಿಕನ್ ತಂಡವನ್ನು ನೋಡ್ತು ಅಂದರೆ ಅಮೆರಿಕನ್ನರು ಆ ತಂಡದಲ್ಲಿಲ್ಲ, ಇರೋರೆಲ್ಲ ಭಾರತೀಯರು ಮತ್ತು ಪಾಕಿಸ್ತಾನಿಗಳು. ನೋಡೋಣ ಯಾರು ಸ್ಪರ್ಧೆಯಲ್ಲಿ ಗೆಲ್ತಾರೆ ಅಂತ. ಮುಂದಿನ ಪುಸ್ತಕ ಗೀತಮಂಜರಿ, ಸಂಗ್ರಾಹಕರು ಎಚ್ ಸುಮಿತ್ರಮ್ಮ. ನಮ್ಮ ಪ್ರಶ್ನೆ: ಕ್ಯಾಂಪಾಫ್ಲಾಗ್ರಿ 12ರಿಂದ 15 ಕಿಲೋಮೀಟರ್ ಅಗಲದ ಜ್ವಾಲಾಮುಖಿ ಕುಂಡ ಇದು ಯಾವ ದೇಶದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ದಕ್ಷಿಣ ಕೊರಿಯಾ, ಇಂಡೋನೇಷಿಯಾ, ಜಪಾನ್, ಇಟಲಿ. ಮೊದಲಿಗೆ ಸುರೇಶ್, ಆನಂತರ ಕೃಷ್ಣಮೂರ್ತಿ. ಆಯ್ಕೆ 2 ಇಂಡೋನೇಷ್ಯಾ. ಇಂಡೋನೇಷಿಯಾ. ಕೃಷ್ಣಮೂರ್ತಿ. ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ. ಕೊರಿಯಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಇಟಲಿ ಆಗಿತ್ತು. ಇಟಲಿಯಲ್ಲಿ ನೇಪಲ್ಸ್ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ವೆಸೂವಿಯಸ್, ಇಟಲಿಯ ವೆಸೂವಿಯಸ್ ಅಂತೂ ಬಹಳ ಬಹಳ ಪ್ರಖ್ಯಾತವಾದದ್ದು. ಅದು ಪಾಂಪೆ ನಗರವನ್ನೇ ಮುಳುಗಿಸಿದಂಥ, ಬೂದಿಯಲ್ಲಿ ಮುಳುಗಿಸಿದಂತಹ ಉದಾಹರಣೆ ನಮ್ಮ ಮುಂದೆ ಇದೆ. ಅದೇ ಇಟಲಿಯಲ್ಲಿ ಕಂಡುಬರುತ್ತೆ ಹಲವು ಅಗ್ನಿಪರ್ವತಗಳ ಸಮುಚ್ಚಯ. ಇದು ಒಂದು ಬೃಹತ್ ವ್ಯವಸ್ಥೆ. ಇದು 1538ರಲ್ಲಿ ಇದು ಎಷ್ಟು ಹೊಗೆಯನ್ನು, ಧೂಳನ್ನು ಉಗುಳ್ತು ಹೇಳ್ತಂದ್ರೆ ಅದುವೇ ಒಂದು ಬೆಟ್ಟವಾಗಿ ಪರಿವರ್ತನೆ ಆಯ್ತಂತೆ. ಆ ಬೆಟ್ಟವನ್ನು ಇವತ್ತು ಮಾಂಟೇನೋವೋ ಅಂತ ಕರೀತಾರೆ. ಹಾಗಾಗಿ ಇದು ಸಾಮಾನ್ಯವಾಗಿ ಅಗ್ನಿಪರ್ವತದ ಬಾಯಿ ಇರುತ್ತಲ್ಲ, ತುಂಬ ದೊಡ್ಡದಿರಲ್ಲ. ಆದರೆ ಈ ಒಂದು ಬಾಯಿ ಮಾತ್ರ, ಅಗ್ನಿಪರ್ವತದ ಬಾಯಿ 12ರಿಂದ 15 ಕಿಲೋಮೀಟರ್ ಅಷ್ಟು ಅಗಲವಾಗಿ ಇದೆಯಂತೆ. ಹಾಗಾಗಿ ಈ ಪ್ರದೇಶದಲ್ಲಿ ವಾಸಿಸುವ ಜನ ಸದಾ ಜಾಗೃತರಾಗಿ ಇರ್ತಾರೆ. ಮುಂದಿನ ಪುಸ್ತಕ ಭಿನ್ನಪ, ಕನ್ಫೆಷನ್. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಬರೆದಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ OL ನಾಗಭೂಷಣ ಸ್ವಾಮಿ ಅವರು. ನಮ್ಮ ಪ್ರಶ್ನೆ: ನಮ್ಮ ಬಾಣಿನಲ್ಲಿ 6 ಗ್ರಹಗಳ ಒಕ್ಕೂಟವು ಎಂದು ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಜೂನ್ ಕೊನೆಯ ವಾರ, ಜುಲೈ ಮೊದಲ ವಾರ, ಜೂನ್ ಮೊದಲ ವಾರ, ಜುಲೈ ಕೊನೆಯ ವಾರ. ಮೊದಲಿಗೆ ಅಶ್ವಿನಿ, ಆನಂತರ ಕೃಷ್ಣಮೂರ್ತಿ. ಜೂನ್ ಮೊದಲ ವಾರ. ಜೂನ್ ಮೊದಲ ವಾರ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಕೃಷ್ಣಮೂರ್ತಿ. ಜೂನ್ ಕೊನೆಯ ವಾರ. ಜೂನ್ ಕೊನೆಯ ವಾರ.
ಆಯ್ಕೆ 1 ಉತ್ತರವನ್ನು ನೋಡೋಣ. ಜೂನ್ ಮೊದಲ ವಾರ ಉತ್ತರ ಸರಿಯಾಗಿದೆ. ಭಿನ್ನಪ ಈ ಪುಸ್ತಕವನ್ನು ಅಶ್ವಿನಿ ಅವರಿಗೆ ಕೊಟ್ಟಿದ್ದೇವೆ. ಜೂನ್ ಮೊದಲ ವಾರದಲ್ಲಿ ಈ 6 ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಾಲಲ್ಲಿ ಬಂದಿರೋದನ್ನು ನಾವು ನೋಡಬಹುದಾಗಿತ್ತು. ಜೂನ್ 3ನೆಯ ದಿನ ಅತ್ಯಂತ ಸ್ಪಷ್ಟವಾಗಿ ಇವನ್ನು ನೋಡಬಹುದಾಗಿತ್ತು. ವಾಸ್ತವದಲ್ಲಿ ಇವು ಒಂದೇ ಸಾಲಲ್ಲಿ ಬರೋಲ್ಲ, ಆದರೆ ಭೂಮಿಯ ಮೇಲೆ ನಿಂತ್ಕೊಂಡು ನೋಡುವಾಗ ಇವೆಲ್ಲ ಒಂದೇ ಸಾಲಲ್ಲಿ ಇದೆಯೇನೋ ಅಂತ ನಮಗೆ ಭ್ರಮೆ ಉಂಟಾಗುತ್ತೆ. ಆದರೆ ಬಾನಲ್ಲಿ ವಾಸ್ತವದಲ್ಲಿ ಇವು ಒಂದೇ ಸಾಲಲ್ಲಿ ಇರಲ್ಲ, ವ್ಯತ್ಯಾಸ ಅಂತೂ ಖಂಡಿತ ಇದ್ದೇ ಇರುತ್ತೆ. ಈ 6 ಗ್ರಹಗಳಲ್ಲಿ ಬರಿಗಣ್ಣಿಂದ ಮಂಗಳ ಮತ್ತು ಶನಿಯನ್ನು ನೋಡಬಹುದಾಗಿತ್ತು. ಟೆಲಿಸ್ಕೋಪ್ ಮೂಲಕ ಯುರೇನಸ್ ಮತ್ತು ನೆಪ್ಚೂನನ್ನು ನೋಡಬಹುದಾಗಿತ್ತು. ಬುಧ ಮತ್ತು ಗುರುಗ್ರಹಗಳು ಸೂರ್ಯನಿಗೆ ಹತ್ತಿರ ಇರೋದರಿಂದ ಬೆಳಗಿನ ಹೊತ್ತೇ ಎದ್ದು ನೋಡಬೇಕಾಗುತ್ತೆ. ಸಾಮಾನ್ಯವಾಗಿ ನೋಡೋದು ಇವುಗಳನ್ನು ಕಷ್ಟವಾಗುತ್ತೆ. ಆದರೆ ಹಿಂದೆ ಈ ರೀತಿ 6 ಗ್ರಹಗಳು ಒಂದೇ ಸಾಲಿಗೆ ಬಂದಾಗ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತ ಜ್ಯೋತಿಷಿಗಳು ಭವಿಷ್ಯ ನುಡಿದದ್ದುಂಟು. ಆದರೆ ಈ ಸಲ ಯಾರೂ ಭವಿಷ್ಯ ನುಡಿದಿಲ್ಲ. ಅಂತಹ ಯಾವುದೇ ದುಷ್ಪರಿಣಾಮವು ಈ ಗ್ರಹಗಳು 6 ಗ್ರಹಗಳು ಒಟ್ಟಿಗೆ ಬಂದದ್ರಿಂದ ಸಂಭವಿಸಿರುವುದಂತೂ ನಮ್ಮ ಗಮನಕ್ಕೆ ಬಂದಿಲ್ಲ. ಮುಂದಿನ ಪುಸ್ತಕ ವೇದ ಪರಿಚಯ, ಶಂಕರ ಅಜ್ಜಂಪುರ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿ ಯಾರು? ಆಯ್ಕೆಗಳನ್ನು ನೋಡೋಣ. ಆಶುತೋಷ್ ಶರ್ಮಾ, ಗೋಪಿ ತೋಟಕೂರ, ಅಖಿಲೇಶ್ ಗುಪ್ತಾ, ಬಲರಾಮ್ ಭಾರ್ಗವ್. ಮೊದಲಿಗೆ ಅಶ್ವಿನಿ, ಆನಂತರ ಸುರೇಶ್. ಗೋಪಿ ತೋಟಕೂರ. ಗೋಪಿ ತೋಟಕೂರ ಆಯ್ಕೆ 2, ಸುರೇಶ್ ಆಯ್ಕೆ 1. ಆಯ್ಕೆ 1 ಆಶುತೋಷ್ ಶರ್ಮಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಗೋಪಿ ತೋಟಕೂರ ಆಗಿತ್ತು. ವೇದ ಪರಿಚಯ ಈ ಪುಸ್ತಕವನ್ನು ಅಶ್ವಿನಿ ಅವರಿಗೆ ಕೊಟ್ಟಿದ್ದೇವೆ. ಗೋಪಿಚಂದ್ ತೋಟಕೂರ ಇವರು ವೃತ್ತಿಯಿಂದ ಪೈಲಟ್ ಆಗಿದ್ದಾರೆ. ಜೆಫ್ ಬೆಜೋ ಅವರ ಬ್ಲೂ ಆರಿಜಿನ್ ನ್ಯೂ ಶೆಫರ್ಡ್ ಮಿಷನ್ ಮೂಲಕ ಬಾಹ್ಯಾಕಾಶ ಯಾನವನ್ನು ಕೈಗೊಂಡ ಮೊದಲ ಭಾರತೀಯ ಪ್ರವಾಸಿ ಅನ್ನೋ ಹೆಸರು ಇವರ ಪಾಲಿಗೆ ಬಂದಿದೆ. ಆದರೆ ಬಾಹ್ಯಾಕಾಶವನ್ನು ಪ್ರವೇಶಿಸಿದಂತಹ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಅವರು ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಆಗ್ತಾರೆ. 1984ರಲ್ಲಿ ಅವರು ಬಾಹ್ಯಾಕಾಶವನ್ನು ಪ್ರವೇಶ ಮಾಡ್ತಾರೆ. ಆದರೆ ಪ್ರವಾಸಿಯಾಗಿ ಈ ಗೋಪಿಚಂದ್ ತೋಟಕೂರ ಮೊದಲ ಬಾರಿಗೆ ಅವರು ಬಾಹ್ಯಾಕಾಶವನ್ನು ಪ್ರವೇಶ ಮಾಡ್ತಾರೆ. ಭೂಮಿಯಿಂದ ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿ 1-2 ನಿಮಿಷಗಳ ಕಾಲ ಅವರು ಸುತ್ತು ಹಾಕ್ತಾರೆ. ಸುತ್ತು ಹಾಕಿ ತಕ್ಷಣವೇ ಅವರು ವಾಪಸ್ ಬರ್ತಾರೆ. ಅಲ್ಲೇ ಏನು ಉಳಿಯೋದಕ್ಕೆ ಅನುಕೂಲತೆ ಇರೋದಿಲ್ಲ. ಇದಕ್ಕಾಗಿ ಅವರು $1 ಮಿಲಿಯನ್ ಇಷ್ಟು ಹಣವನ್ನು ಶುಲ್ಕ ರೂಪದಲ್ಲಿ ಕೊಡ್ತಾರಂತೆ. $1 ಮಿಲಿಯನ್ ಅಂದರೆ ಎಷ್ಟು ಅಂದರೆ ಸುಮಾರು 8,89,850 ರೂಪಾಯಿಗಳು. ಎಷ್ಟು ಹಣ ಇದ್ದರೆ ನಾವು ಸಹ ಬಾಹ್ಯಾಕಾಶ ಯಾನವನ್ನು ಪ್ರವಾಸಿಯಾಗಿ ಮಾಡಬಹುದು. 1-2 ನಿಮಿಷಗಳ ಕಾಲ ಅಲ್ಲಿ ಇದ್ದು ವಾಪಸ್ಸು ಭೂಮಿಗೆ ಬರಬಹುದು. ಮುಂದಿನ ಪುಸ್ತಕ ಅಂಗದೊಳಗಣ ಸವಿ, ಕವನ ಸಂಕಲನ, ಉಮಾದೇವಿ ಬಾಗಲಕೋಟ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಅ, ಥಿ, ಉ, ನ್ಯ, ರಿ. ಆಗಲೇ ಬರೆದಿರುತ್ತಿದ್ದಾರೆ ಕೃಷ್ಣಮೂರ್ತಿ ಮತ್ತು ಅಶ್ವಿನಿ. ಅತಿಥಿ ಉಪನ್ಯಾಸಕರು. ಪೂರ್ತಿ ಹೇಳಿ, 10 ಅಕ್ಷರ ಬೇಕು. ಅತಿಥಿ ಉಪನ್ಯಾಸಕರ. ಪೂರ್ತಿ ಉತ್ತರ ಬರಲಿಲ್ಲ. ಅಶ್ವಿನಿ ಅವ್ರನ್ನ ಕೇಳಲ್ಲ. ಅಶ್ವಿನಿ. ಅತಿಥಿ ಉಪನ್ಯಾಸಕರಿಗೆ. ಅತಿಥಿ ಉಪನ್ಯಾಸಕ ರಿಗೆ. ರಿಗೆ ಉತ್ತರ ವಾಕ್ಯ ಅರ್ಧ ಆಗೋಯ್ತಲ್ಲ, ಅದು ಕನ್ನಡ ಜಾಯಮಾನ ಅಲ್ಲ. ರೀ ಬಂದಿದೆ. ಹೇಳಿ ಹೇಳಿ. ಅತಿಥಿ ಉಪನ್ಯಾಸಕಿಯರು ಅಲ್ಲ, ಯಾರು? ಬಂದಿದೆ. ಅತಿಥಿ ಉಪನ್ಯಾಸಕರಿಗೆ. ಅತಿಥಿ ಉಪನ್ಯಾಸಕರಿಗೆ ಏನು? ಉತ್ತರವನ್ನು ನೋಡೋಣ. ಅತಿಥಿ ಉಪನ್ಯಾಸಕರಿಲ್ಲ, ಕೊರತೆ ಕಂಡು ಬರ್ತಾ ಇದೆ. ಇಲ್ಲ ಅಂದರೆ ಒಂದು ಪೂರ್ತಿ ಅರ್ಥ ಬಂದಾಗುತ್ತೆ. ಉಪನ್ಯಾಸಕರಿಗೆ ಅಂದರೆ ಏನು ಅವರಿಗೆ ಅನ್ನೋದೊಂದು ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ. ಚಿಂತೆ ಇಲ್ಲ, ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಚಾಣಕ್ಯ ನೀತಿ, ಸಂಗ್ರಹಾನುವಾದ ಡಾಕ್ಟರ್ BR ಸುಹಾಸ್ ಅವರಿಂದ ನಮ್ಮ ಪ್ರಶ್ನೆ.
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 58 ಕೂಡು 87, 95 ಕಳೆ 43, 15 ಗುಣಿಸು 12, 250 ಭಾಗಿಸು 5. ಅಶ್ವಿನಿ 266. ಸುರೇಶ್ ಸಹ ಬಜರ್ ಒತ್ತಿದ್ದಾರೆ. 427. 427. 427. ಹೌದಾ? ಕೃಷ್ಣಮೂರ್ತಿ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 145, 52, 180, 50 ಎಲ್ಲವನ್ನ ಕೂಡಿದರೆ 427. ಸುರೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಚಾಣಕ್ಯ ನೀತಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸುರೇಶ್ ಅವರಿಗೆ. ಮುಂದೆ ಕೊಡ್ತಾ ಇದ್ದೇವೆ ಕ್ಯಾತ್ಸಂದ್ರ ಟು ಕ್ಯಾತನಮಕ್ಕಿ ಎನ್ನುವ ಪ್ರವಾಸ ಕಥನ. CG ವೆಂಕಟೇಶ್ವರ್ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಚಿಟ್ಟೆ ಹೂವು, ಆರ್ಕಿಡ್, ಕಾರ್ಪಸ್ ಲಿಲ್ಲಿ, ಬಾವಲಿ ಹೂವು. ಮೊದಲಿಗೆ ಕೃಷ್ಣಮೂರ್ತಿ, ಅನಂತರ ಅಶ್ವಿನಿ. ಆರ್ಕಿಡ್. ಆಯ್ಕೆ 2. ಅಶ್ವಿನಿ ಬಾವಲಿ ಹೂವು. ಬಾವಲಿ ಹೂವು ಆಯ್ಕೆ 4. ಉತ್ತರವನ್ನು ನೋಡೋಣ. ಬಾವಲಿ ಹೂವು ಉತ್ತರ ಸರಿಯಾಗಿದೆ. ಅಶ್ವಿನಿ ಅವರಿಗೆ ಕ್ಯಾತ್ಸಂದ್ರ ಟು ಕ್ಯಾತನಮಕ್ಕಿ ಎನ್ನುವ ಈ ಪ್ರವಾಸ ಕಥನದ ಕೃತಿಯನ್ನು ಕೊಟ್ಟಿದ್ದೇನೆ. ಇದು ಟಕ್ಕಾ ಚಾಂತ್ರಿಯೇರಿ ಅಂತ ಕರೀತಾರೆ. ಆಗ್ನೇಯ ಏಷ್ಯಾದಲ್ಲಿ ಪ್ರಧಾನವಾಗಿ ಕಂಡುಬರುತ್ತಂತೆ. ನೋಡಲಿಕ್ಕೆ ಮಾತ್ರ ಬಹಳ ಆಕರ್ಷಕವಾಗಿ ಕಾಣುತ್ತೆ, ಹಾಗೆ ಸ್ವಲ್ಪ ಭಯಾನಕವಾಗಿಯೂ ಕಾಣುತ್ತೆ. ಈ ಬಣ್ಣದ ಹೂಗಳು ಸ್ವಲ್ಪ ಅಪರೂಪ, ಸ್ವಲ್ಪ ಕಪ್ಪು ಹೆಚ್ಚು ಬೆರೆತಿರುವಂಥ ಒಂದು ನೀಲಿ ಬಣ್ಣ. ಆದರೆ ಸಾಮಾನ್ಯವಾಗಿ ಹಕ್ಕಿಗಳು ಇದರ ತಂಟೆಗೆ ಬರಲಿಕ್ಕೆ ಹೋಗೋದಿಲ್ಲ. ಇದು ಯಾವುದೋ ವಿಷ ಕೀಟ ಇರಬೇಕು ಅನ್ನೋ ಭಯದಿಂದ ದೂರ ಉಳ್ಕೊಳ್ಳುತ್ತವೆ. ಹಾಗಾಗಿ ಆತ್ಮರಕ್ಷಣೆಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ತಂತ್ರ ಅಂತ ಹೇಳ್ಬೋದು. ಚೀನಿ ವೈದ್ಯಕೀಯದಲ್ಲಿ ಇದರ ಉಪಯೋಗ ಸಾಕಷ್ಟು ಇದೆ ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಪ್ರೊಫೆಸರ್ LS ಶೇಷಗಿರಿ ರಾವ್ ಅವರು ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಚ, ದಿ, ತಿ, ನ, ನಿ, ಪು, ಪ, ಚ. ಬರೆದಿದ್ದಾರೆ ಅಶ್ವಿನಿ ಅವರು. ಚಪಾತಿ, ಚಟ್ನಿ, ಪುದೀನಾ ಚಟ್ನಿ, ಚಪಾತಿ. ಗಡಿಬಿಡಿ ಬೇಡ, ಹೇಳಿ. ಉತ್ತರ ಸರಿಗಿದೆ, ಸರಿಯಾಗಿ ಜೋಡಿಸಿ ಹೇಳಿ ಪದಗಳನ್ನು. ಚಪಾತಿ ಚಟ್ನಿ ಪುಡಿ. ಚಟ್ನಿ ಪುಡಿ ಅಂದರೆ 7 ಅಕ್ಷರ ತಪ್ಪಾಗುತ್ತೆ. ಕೃಷ್ಣಮೂರ್ತಿಯವರು ಸಿದ್ಧವಾಗಿದ್ದಾರೆ. ಅಂತಿಮವಾಗಿ ಒಂದು ಉತ್ತರ ಕೊಟ್ಬಿಡಿ ಅಶ್ವಿನಿಯವರೇ. ಚಪಾತಿ ಪುದೀನಾ ಚಟ್ನಿ. ಚಪಾತಿ ಪುದೀನಾ ಚಟ್ನಿ. ಕೃಷ್ಣಮೂರ್ತಿ ಅವರೇ, ಹಸಿವಾಗ್ತಾ ಇದೆ ನನಗೂ. ಚಪಾತಿ ಪುದೀನಾ ಚಟ್ನಿ ರೆಡಿ ಇದೆಯಂತೆ, ಹೋಗ್ಬಿಡೋಣ. ಸುರೇಶ್? ದಿನ ಚಪಾತಿ ಚಟ್ನಿ. ಉತ್ತರವನ್ನು ನೋಡೋಣ. ಚಪಾತಿ ಪುದೀನಾ ಚಟ್ನಿ ಉತ್ತರ ಸರಿಯಾಗಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಈ ಒಂದು ಪುಸ್ತಕವನ್ನು ಅಶ್ವಿನಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಸುಳುಹುಗಳನ್ನು ನೋಡೋಣ.
ಕಷ್ಟಗಳಿಂದ ಕಳಪೆಯಾಗಿರುವ ಸ್ಥಿತಿ. 8ನೆಯ ಚಿಪ್ಪು ತಲೆಬುರುಡೆ. ಅಶ್ವಿನಿ, ಸರ್ ಮೊದಲನೇದು ಕಷ್ಟ ಕೋಟಲೆ. ಕಷ್ಟ ಕೋಟಲೆ 3 ಶಬ್ದ ಸಿಗ್ತಾ? 2 ಸಿಕ್ಕಿದೆ. ಅಲ್ಲೇ ಆಗಿದೆ, ಒಂದು ಸಣ್ಣ ತಪ್ಪಾಗಿದೆ. ನೋಡಿ, ಪರಿಷ್ಕಾರ ಮಾಡಿ. ಸರಿಯಾದ ಉತ್ತರದ ಹತ್ತಿರಕ್ಕೆ ಬಂದು ಸ್ವಲ್ಪ ದೂರ ಹೋಗ್ತಾ ಇದ್ದೀರಾ. ಪರಿಷ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡಿ. ಕೃಷ್ಣಮೂರ್ತಿ ಮತ್ತು ಸುರೇಶ್, ಅಶ್ವಿನಿ ಕೊಟ್ಟಂತ ಉತ್ತರವನ್ನು ಪರಿಷ್ಕಾರ ಮಾಡಿ ತಾವು ಸಹ ಉತ್ತರ ಕೊಡಬಹುದು. ಪ್ರಯತ್ನಿಸಿ. ಹೇಳಿ. ಕಷ್ಟ ಕಾರ್ಪಣ್ಯ. ಉತ್ತರವನ್ನು ನೋಡೋಣ. ಕಷ್ಟ ಕಾರ್ಪಣ್ಯ ಉತ್ತರ ಸರಿಯಾಗಿದೆ. ಜ್ಞಾನಗಂಗಾ ಈ ಪುಸ್ತಕ ಕೊಟ್ಟಿದ್ದೇನೆ ಕೃಷ್ಣಮೂರ್ತಿ ಅವರಿಗೆ. 2 ಉತ್ತರ ಅವಕಾಶ ಕೃಷ್ಣಮೂರ್ತಿ ಅವರಿಗೆ ಬರುತ್ತೆ. ಅಷ್ಟಮಿ. ಏನಪ್ಪ? ಅಷ್ಟಮಿ. 8ನೆಯ ಅಂದರೆ ಅಷ್ಟಮಿ. ನಾನು ಅಶ್ವಿನಿ ಅವ್ರನ್ನ ಕೇಳಲ್ಲ? ಹೇಳಿ ಅಶ್ವಿನಿ. ಅಷ್ಟಮಿ ಸರ್. ಅಷ್ಟಮಿ. ಮೊದಲನೇ 2 ಸಿಕ್ಕಿತ್ತು ನನಗೆ. ಅಂದರೆ ನಾನು ಕಷ್ಟ ಕೋಟಲೆ. ಅಷ್ಟಮಿ. 1 ನಿಮಿಷ. ಸುರೇಶ್. ಅಷ್ಟಮಿ. ಅಷ್ಟಮಿ ಉತ್ತರವನ್ನು ನೋಡೋಣ. ಅದು ಅಷ್ಟಮ, ಅಷ್ಟಮಿ ಅಲ್ಲ. ಅಷ್ಟಮಿ ಅಂತ ಹೇಳಿದರೆ ದಿನ ಅನ್ನೋ ಅರ್ಥ ಬರುತ್ತೆ. 8ನೆಯ ದಿನ ಅಂತ. ಬರೀ 8ನೇದು ಅಂತ ಕೇಳಿದರೆ, 8ನೆಯ ದಿನ ಅಂತ ಕೇಳಿದರೆ ಅಷ್ಟಮಿ ಅಂತ ಹೇಳ್ಬೋದಾಗಿತ್ತು. 8ನೇದು ಅಂದರೆ ಅಷ್ಟಮ. ಹಾಗಾಗಿ ಒಂದು ಸಣ್ಣ ತಪ್ಪಾಯಿತು. 3 ಉತ್ತರ ಯಾರು ಬೇಕಾದರೂ ಬಜರುತ್ತಿ. ಸುರೇಶ್. ತರ್ಪಣ. ತರ್ಪಣ. ಕರ್ಪ ತರ್ಪಣ. ತರ್ಪಣ ಅಂತಲ್ಲ, ತರ್ಪಣ. ಉತ್ತರವನ್ನ ನೋಡು. ಚಿಪ್ಪು ತಲೆಬುರುಡೆ ಕರ್ಪರ. ತರ್ಪಣ ಅಂತ ಹೇಳ್ತಂದ್ರೆ ಶ್ರಾದ್ದಗಳಿಗೆ ಮಾಡುವಂತ ಒಂದು ವಿಧಿ ಅನ್ನೋ ಅರ್ಥ ಬರುತ್ತೆ. ಹಿರಿಯರಿಗೆ ಮಾಡೋದದು. ಇದು ಕರ್ಪರ ತಲೆಬುರುಡೆ ಅನ್ನೋದಕ್ಕೆ ಮತ್ತೊಂದು ಶಬ್ದ. 1 ಪುಸ್ತಕ ಮಾತ್ರ ಕೃಷ್ಣಮೂರ್ತಿ ಅವರಿಗೆ ದೊರೆತಿದೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಕೃಷ್ಣಮೂರ್ತಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮನೆಗೆ ಕಳುಹಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ನೌಕರಿಯಿಂದ ವಜಾ ಮಾಡು, ನೌಕರಿಯಿಂದ ಬೇಗ ಮನೆಗೆ ಹೋಗು. ನೌಕರಿಯಿಂದ ವಜಾ ಮಾಡು. ಮುಂದಿನ ಪ್ರಶ್ನೆ. ಬಸಿರು, ಗರ್ಭ, ಹೊಟ್ಟೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಬ್ಬ, ಗಬ್ಬು. ಗಬ್ಬ. ಮುಂದಿನ ಪ್ರಶ್ನೆ. ಕುಬೇರನು ಯಾವ ದಿಕ್ಕಿನ ಒಡೆಯ? ಉತ್ತರ ದಕ್ಷಿಣ. ಉತ್ತರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. 2 ಕೈ ಕೂಡಿದ್ರೇನೆ ಚಪ್ಪಾಳೆ. ಚಪ್ಪಾಳೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಈ ಬೋಳನಿಗೆ ಯಾರು ಬಳಿದರು ಪಚ್ಚೆ ನಾಮ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮನೆಗೆ ಕಳುಹಿಸು, ನೌಕರಿಯಿಂದ ವಜಾ ಮಾಡು, ಸರಿಯಾಗಿದೆ. 2 ಉತ್ತರ ಬಸಿರು, ಗರ್ಭ, ಹೊಟ್ಟೆ, ಗಬ್ಬ, ಸರಿಯಾಗಿದೆ. 3 ಉತ್ತರ ಸರಿಯಾಗಿದೆ. 4 ಉತ್ತರ 2 ಕೈ ಕೂಡಿದ್ರೇನೆ ಚಪ್ಪಾಳೆ, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಪಡುವಲಕಾಯಿಯ ವರ್ಣನೆ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅಶ್ವಿನಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಮನೆಗೆ ಮಾರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಊರಿನವರಿಗೆಲ್ಲ ತೊಂದರೆ ಕೊಡು, ಮನೆಯವರಿಗೆಲ್ಲ ತೊಂದರೆ ಕೊಡು. ಮನೆಯವರಿಗೆಲ್ಲ ತೊಂದರೆ ಕೊಡು. ಮುಂದಿನ ಪ್ರಶ್ನೆ. ಅಹಂಕಾರ, ಗರ್ವಿಷ್ಠ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಬ್ಬಿ, ಗುಬ್ಬಿ. ಗಬ್ಬಿ. ಮುಂದಿನ ಪ್ರಶ್ನೆ. ಕುಬೇರನ ವಾಹನ ಯಾವುದು? ಮನುಷ್ಯ, ರಾಕ್ಷಸ? ಮನುಷ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. 2 ದೋಣಿ ಮೇಲೆ ಕಾಲಿಡುವುದು. ಕಾಲಿಡು. 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 2 ದೋಣಿಗಳ ಮೇಲೆ ಕಾಲಿಡು. ಸರಿಯಾಗಿದೆಯಾ?
ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂಪು ಕೋಳಿ ಕರಿ ಮೊಟ್ಟೆ ಇಟ್ಟೈತಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಮನೆಗೆ ಮಾರಿ ಮನೆಯವರಿಗೆಲ್ಲ ತೊಂದರೆ ಕೊಡು ಸರಿಯಾಗಿದೆ. 2 ಉತ್ತರ. ಅಹಂಕಾರ ಗರ್ವಿಷ್ಠ ಗಬ್ಬಿ ಸರಿಯಾಗಿದೆ. 3 ಉತ್ತರ. ಕುಬೇರನ ವಾಹನ ಮನುಷ್ಯ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ. 2 ದೋಣಿ ಮೇಲೆ ಕಾಲಿಟ್ಟ ಹಾಗೆ. ಕಾಲಿಡು ಅಂದರೆ ಖಂಡಿತ ಕೆಳಗೆ ಬೀಳ್ತೀರಾ. ಕಾಲಿಟ್ಟ ಹಾಗೆ ಅಂದರೆ ಬೀಳ್ತೀರಾ, ಹಾಗಾಗಿ ಕಾಲಿಡಬೇಡಿ ಅನ್ನೋ ಅರ್ಥ ಬರುತ್ತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಈರುಳ್ಳಿ ಬೀಜ ಆಗಿತ್ತು. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಸುರೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮನೆ ಚೊಕ್ಕಟವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಕಸವಿಲ್ಲದಂತಿರು, ಹಣವೆಲ್ಲ ಖರ್ಚಾಗು. ಕಸವಿಲ್ಲದಂತಿರು. ಮುಂದಿನ ಪ್ರಶ್ನೆ. ತೊಗಲು ಬಾವಲಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಬ್ಬಿಲ, ಕಪಿಲ. ಗಬ್ಬಿಲ. ಮುಂದಿನ ಪ್ರಶ್ನೆ. ಲಂಕೆಯಿಂದ ಅಯೋಧ್ಯೆಗೆ ಪುಷ್ಪಕ ವಿಮಾನದಲ್ಲಿ ಬಂದ ರಾಮನು ನಂತರ ಅದನ್ನು ಯಾರಿಗೆ ಕೊಟ್ಟನು? ವಿಭೀಷಣನಿಗೆ, ಕುಬೇರನಿಗೆ? ವಿಭೀಷಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎರೆ ಹೊಲ ಇರಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಚ್ಚನ್ನ ಹಸಕ, ಬಂದೀನಿ ನಿನ್ನ ಮುಗಸಾಕ, ತೆರಿ ನಿನ್ನ ಮುಸಕ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮನೆ ಚೊಕ್ಕಟವಾಗು ಅಂದರೆ ಹಣವೆಲ್ಲ ಖರ್ಚಾಗು. ಶಬ್ದದ ಅರ್ಥ ಕೇಳ್ತಾ ಇಲ್ಲ, ನುಡಿಗಟ್ಟಿನ ಅರ್ಥ ಕೇಳ್ತಾ ಇದ್ದೇವೆ. 2 ಉತ್ತರ. ಗಬ್ಬಿಲ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ. ಕುಬೇರನಿಗೆ ವಾಪಸ್ ಮಾಡ್ತಾನೆ, ಯಾಕಂದರೆ ಪುಷ್ಪಕ ವಿಮಾನ ಕುಬೇರನಿಗೆ ಸೇರಿದ್ದು ಮೂಲತಃ. 4ನೇ ಪ್ರಶ್ನೆಗೆ ಉತ್ತರ. ಎರೆ ಹೊಲ ಇರಬೇಕು, ಕರಿ ಹೆಂಡತಿ ಇರಬೇಕು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ. ಇದು ಮುಸುಕಿನ ಜೋಳದ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಗೀತಮಂಜರಿ ಎನ್ನುವ ಕೃತಿಯನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. YS ಕೃಷ್ಣಮೂರ್ತಿ ಅವರಿಗೆ 3-2 5 ಪುಸ್ತಕ ತಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಅಶ್ವಿನಿ ಅವರಿಗೆ 3-4-7 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆ. ಸುರೇಶ್ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ನಮ್ಮ ಬ್ರಹ್ಮಾಂಡದಲ್ಲಿ ಒಟ್ಟು ಎಷ್ಟು ನಕ್ಷತ್ರಗಳಿರಬೇಕು ಗೊತ್ತಿಲ್ಲ. ಆದರೆ ಒಂದು ಹೋಲಿಕೆ ಕೊಡ್ತಾರೆ. ನಮ್ಮ ಭೂಮಿಯ ಮೇಲೆ ಎಷ್ಟು ಮರಳು ಕಣಗಳಿರಬೇಕೋ ಅಷ್ಟು ನಕ್ಷತ್ರಗಳಿರಬೇಕು. ಅಥವಾ ಮನುಷ್ಯನ ಮಿದುಳಲ್ಲಿ ಎಷ್ಟು ನರಕೋಶಗಳು 100 ಟ್ರಿಲಿಯನ್ ಅಂತ ಹೇಳ್ತಾರೆ, ಅಷ್ಟು ನಕ್ಷತ್ರಗಳು ಇರಬೇಕು ಅಂತ ಹೋಲಿಕೆ ಕೊಡ್ತಾರೆ. ಆದರೆ ವಾಸ್ತವದಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ಎಷ್ಟು ನಕ್ಷತ್ರಗಳಿವೆ, ಎಷ್ಟು ನೀಹಾರಿಕೆಗಳಿವೆ ಅದನ್ನು ಇವತ್ತಿಗೂ ಸಹ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.